ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್, ಮೋಟಿವೇಶ್ನಲ್ ಸೆಲೆಬ್ರೇಟರ್. ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಎನಿ ಒನ್. ನೀವು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಬೇರೆಯವ್ರ ಜೊತೆ ಹೋಲಿಕೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕೆ ಅಂದರೆ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರವ್ರು ಇರ್ತಾರೆ. ಇಷ್ಟಕ್ಕೂ ನಾವು ಬೇರೆಯವ್ರ ಜೊತೆ ನಾವು ಕಂಪೇರ್ ಮಾಡಿದಾಗ ಏನನ್ನು ಕಂಪೇರ್ ಮಾಡ್ಕೊಳ್ತೀರಿ? ಅವ್ರ ಹತ್ರ ಇರೋದನ್ನು ನಮ್ಮ ಹತ್ರ ಇಲ್ಲದೇ ಇರೋದನ್ನು ನಾವು ಕಂಪೇರ್ ಮಾಡ್ಕೊಳ್ತೀರಿ, ಅಥವಾ ಬೇರೆಯವ್ರ ಹತ್ರ ಇರುವ ಸ್ಟ್ರೆಂತ್ಸು ಅಥವಾ ನಮ್ಮ ಹತ್ರ ಇರೋ ವೀಕ್ನೆಸ್ನ ನಾವು ಕಂಪೇರ್ ಮಾಡ್ಕೊಳ್ತೀರಿ. ಈ ರೀತಿ ನಮ್ಮ ಹತ್ರ ಇಲ್ಲದೇ ಇರೋದನ್ನು ಅಥವಾ ನಮ್ಮ ವೀಕ್ನೆಸ್ನ ನಾವು ಕಂಪೇರ್ ಮಾಡಿಕೊಂಡಾಗ ನಮ್ಮನ್ನು ನಾವೇ ಕಡಿಮೆ ಮಾಡ್ಕೊಂಡಂಗೆ ಆಗುತ್ತೆ, ಅಥವಾ ನಮ್ಮನ್ನು ನಾವೇ ಕೀಳಾಗಿ ನೋಡ್ದಂಗೆ ಆಗುತ್ತೆ. ಪ್ರತಿಯೊಬ್ಬರಿಗೂ ಅಷ್ಟೇ, ನಾವು ಎಲ್ಲದಕ್ಕಿಂತ ಬೆಸ್ಟ್ ಆಗಬೇಕು, ನಮ್ಮ ಹತ್ರ ಸಾಮರ್ಥ್ಯನ ಉಪಯೋಗಿಸ್ಕೊಂಡು ನಾವು ಬೆಸ್ಟ್ ಅಚೀವ್ ಮಾಡಬೇಕು ಅನ್ನೋ ಒಂದು ಮನಸ್ಸು ಎಲ್ರಿಗೂ ಇರುತ್ತೆ. ಆದರೆ ನಮ್ಮನ್ನು ನಾವೇ ಕೀಳಾಗಿ ನೋಡಿಕೊಂಡಾಗ ಅದನ್ನು ಅಚೀವ್ ಮಾಡೋಕ್ಕೆ ಆಗುತ್ತಾ? ನಮ್ಮಲ್ಲಿರೋ ಬೆಸ್ಟನ್ನ ನಾವು ಹೊರಗಡೆ ತರೋದಕ್ಕೆ ಆಗುತ್ತಾ? ಖಂಡಿತ ಆಗೋದಿಲ್ಲ. ನೀವು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ಅವರ ಡಿಸೈರ್ಸ್ ಏನಿದೆಯೋ, ಅವರ ಗೋಲ್ ಏನಿದೆಯೋ, ಅದಕ್ಕೆ ಅವರಲ್ಲಿರುವ ಸಾಮರ್ಥ್ಯ ಮತ್ತು ಸೌಕರ್ಯನ ಉಪಯೋಗಿಸ್ಕೊಂಡು ಅವರು ಅದನ್ನು ಅಚೀವ್ ಮಾಡಿರ್ತಾರೆ. ಯಾರಿಗೆ ಗೊತ್ತು ಅವ್ರಿಗಿಂತ ಹೆಚ್ಚಿನ ಸಾಮರ್ಥ್ಯ ನಿಮ್ಮಲ್ಲೇ ಇದೆ ಅಂತ? ಆ ನಿಮ್ಮಲ್ಲಿರೋ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟು ನಿಮಗೇನು ಬೇಕು ಅಂತ ಕ್ಲಾರಿಟಿಯಾಗಿ ನೀವು ಡಿಸೈಡ್ ಮಾಡಿ, ನೀವೊಂದು ಗೋಲ್ನ ಸೆಟ್ ಮಾಡಿ ಅದನ್ನು ಅಚೀವ್ ಮಾಡೋ ಕಡೆ ನೀವು ಫೋಕಸ್ ಮಾಡಬೇಕು. ನೀವು ಯಾವಾಗಲೂ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ತಾ ಹೋದರೆ ನೀವು ಅವ್ರ ರೀತಿ ಆಗೋಕ್ಕೆ ಹೋಗ್ತೀರಾ. ಅವ್ರ ರೀತಿ ಕಂಪೇರ್ ಮಾಡ್ಕೊಳ್ತಾ ಅವ್ರ ರೀತಿ ಆಗ್ತಾ ನೀವು ನಿಮ್ಮ ತನನ ಕಳ್ಕೊಳ್ತೀರ. ಕಂಪ್ಯಾರಿಸನ್ ಡೆಸ್ಟ್ರಾಯ್ಸ್ ಯುವರ್ ಪರ್ಸನಾಲಿಟಿ. ಅಂದರೆ ನಿಮ್ಮ ವ್ಯಕ್ತಿತ್ವನ ನೀವು ಕಳ್ಕೊಳ್ತಾ ಹೋಗ್ತಾ ಇರ್ತೀರ. ಅದಕ್ಕೋಸ್ಕರ ನಿಮಗೇನು ಬೇಕು ಅದರ ಬಗ್ಗೆ ನೀವು ಕ್ಲಾರಿಟಿ ಇರಬೇಕು. ಈ ಕಂಪ್ಯಾರಿಸನ್ ಅನ್ನೋದು ಒಂಥರ ಬ್ಯಾಡ್ ಹ್ಯಾಬಿಟ್. ಕಂಪ್ಯಾರಿಸನ್ ಮಾಡೋದಕ್ಕೆ ಶುರು ಮಾಡಿದರೆ ಅದಕ್ಕೆ ಕೊನೆಯೇ ಇರೋದಿಲ್ಲ. ಪ್ರತಿಯೊಂದರಲ್ಲೂ ನೀವು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ತಾನೆ ಇರ್ತೀರ. ಅದಕ್ಕೋಸ್ಕರ ಈ ಕಂಪ್ಯಾರಿಸನ್ ಅನ್ನೋದು ಯಾವ ರೀತಿ ಅಂದರೆ, ನೀವು ಮಾಡ್ತಾ ಏನಾಗೋಗ್ಬಿಡ್ತೀರ ಅಂದರೆ ಈ ಥರ ಒಂದು ಸ್ಪಾಂಜ್ ಥರ ಆಗೋಗ್ಬಿಡ್ತೀರ. ಈ ಸ್ಪಾಂಜ್ ಯಾವ ರೀತಿ ನೀರನ್ನೆಲ್ಲ ಹೀರ್ಕೊಳ್ತಾ ಇರುತ್ತೋ ಅದೇ ರೀತಿ ಬೇರೆಯವ್ರ ಹತ್ರ ಏನಿದೆಯೋ, ಬೇರೆಯವ್ರ ಹತ್ರ ಏನು ಸ್ಟ್ರೆಂತ್ಸ್ ಇದೆಯೋ ಅದು ನಿಮಗೆ ಬೇಕು ಅನ್ನೋ ಥರ ನೀವು ಅದೇ ಕಡೆ ಕಾನ್ಸಂಟ್ರೇಟ್ ಮಾಡಿ ಅದನ್ನೇ ನೀವು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀರ. ಸೊ ನಿಮಗೇನು ಬೇಕು ಅನ್ನೋದನ್ನೇ ನೀವು ಮರ್ತು ಬಿಡ್ತೀರ. ಸೊ ನಿಮಗೆ ನಿಮ್ಮಲ್ಲಿರೋ ಸಾಮರ್ಥ್ಯನ ಉಪಯೋಗಿಸ್ಕೊಂಡು ಅವ್ರಿಗಿಂತೂ ನೀವು ಮೇಲ್ಮಟ್ಟಕ್ಕೆ ಬೆಳೀಬೋದು, ಅಥವಾ ನಿಮ್ಮದೇ ಆದಂಥ ಒಂದು ಗೋಲ್ ಇರುತ್ತೆ. ಆ ಗೋಲ್ನ ಅಚೀವ್ ಮಾಡ್ಬೋದು ಹೊರತು ಅದರ ಬಿಟ್ಟು ನೀವು ಬೇರೆಯವ್ರ ಜೊತೆ ನೀವು ಕಂಪೇರ್ ಮಾಡಿಕೊಂಡೇ ನಿಮ್ಮ ಲೈಫ್ನ ಕಳೆಯೋದಿದೆಯಲ್ಲ, ಇದು ತುಂಬ ತಪ್ಪಾಗುತ್ತೆ. ಒಂದು ವೇಳೆ ನೀವು ಇದೇ ರೀತಿ ಕಂಪ್ಯಾರಿಸನ್ ಮಾಡಿಕೊಂಡು ನೀವು ಅವ್ರು ಏನು ಪಡ್ಕೊಂಡಿದ್ದಾರೋ ಅದನ್ನು ನೀವು ಪಡ್ಕೊಳ್ಳೋ ದಾರಿಯಲ್ಲಿ ನೀವು ಹೊರಟಾಗ, ಒಂದು ವೇಳೆ ನೀವು ಅದನ್ನು ಪಡ್ಕೊಂಡಿಲ್ಲ ಅಂದರೆ ಆ ವ್ಯಕ್ತಿ ಮೇಲೆ ನಿಮಗೆ ಒಂದು ಜಲಸ್ ಫೀಲ್ ಅನ್ನೋದಾಗುತ್ತೆ. ಆ ಅಸೂಯೆ ಮನೋಭಾವ ಅನ್ನೋದು ಒಳ್ಳೆಯದಲ್ಲ. ಅದರಿಂದ ನೀವೇನು ಅಂದ್ಕೊಳ್ತೀರೋ ಅದನ್ನು ನೀವು ಅಚೀವ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಆ ಕಂಪ್ಯಾರಿಸನ್ನ ನಿಲ್ಲಿಸಿ. ನಿಮ್ಮ ಕ್ಲಾರಿಟಿ, ನಿಮ್ಮದೊಂದು ವೇ ಇರುತ್ತೆ, ನಿಮ್ಮದೊಂದು ವ್ಯಕ್ತಿತ್ವ, ನಿಮಗೆ ಏನು ಬೇಕು ಅನ್ನೋದನ್ನು ನೀವು ಒಂದು ಹುಡುಕೊಳ್ತಾ ಹೋದರೆ, ನಿಮ್ಮಲ್ಲಿರೋ ಸಾಮರ್ಥ್ಯನ ಉಪಯೋಗಿಸ್ಕೊಂಡು ನೀವು ನಿಮ್ಮ ದಾರಿಲಿ ಹೋದರೆ ನಿಮಗೆ ಏನು ಬೇಕು ಅನ್ನೋದನ್ನು ನೀವು ಮುಂದೆ ಅಚೀವ್ ಮಾಡ್ಬೋದು. ಹಾಗಾದರೆ ಈ ಕಂಪ್ಯಾರಿಸನ್ ಮಾಡ್ಕೊಳ್ಳೋದ್ರಿಂದ ಹೊರಗಡೆ ಬರೋದು ಹೇಗೆ? ಈ ಕಂಪ್ಯಾರಿಸನ್ ಮಾಡೋದನ್ನು ನಾವು ನಿಲ್ಲಿಸೋದು ಹೇಗೆ? ನೀವು ಮೊದಲು ನಿಲ್ಲಿಸ್ಬೇಕಂದ್ರೆ ಫಸ್ಟ್ ನಿಮಗೆ ಏನು ಬೇಕು ಅನ್ನೋ, ನಿಮಗೇನು ಡಿಸೈರ್ ಇದೆ, ನಿಮ್ಮ ಗೋಲ್ ಏನಿದೆ, ನೀವು ನಿಮ್ಮ ಲೈಫಲ್ಲಿ ಏನು ಅಚೀವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಟ್ಟು ನಿಮ್ಮ ಸಾಮರ್ಥ್ಯ ಮತ್ತು ನಿಮ್ಮಲ್ಲಿರೋ ಸೌಕರ್ಯಗಳನ್ನು ಉಪಯೋಗಿಸ್ಕೊಂಡು ನಿಮ್ಮ ಗೋಲ್ ಕಡೆ ನೀವು ಫೋಕಸ್ ಮಾಡಿದಾಗ ಬೇರೆಯವ್ರ ಕಡೆ ಆಗಲಿ ಫೋಕಸ್ ಮಾಡೋದು ಕಮ್ಮಿ ಆಗುತ್ತೆ, ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದು ಕೂಡ ಕಡಿಮೆ ಆಗುತ್ತೆ. ಇನ್ನು ಎರಡನೇದಾಗಿ, ನಿಮ್ಮಲ್ಲಿರುವ ಸಾಮರ್ಥ್ಯನ ನೀವು ನಂಬಬೇಕು. ಐ ಆಮ್ ಎನಫ್ ಟು ರೀಚ್ ಮೈ ಗೋಲ್ ಅಂದಾಗ ನಿಮ್ಮೊಳಗಡೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನಿಮ್ಮಲ್ಲಿ ಏನು ಸ್ಟ್ರೆಂತ್ಸ್ ಇದೆಯೋ ಅದನ್ನು ಐಡೆಂಟಿಫೈ ಮಾಡಿ ನಿಮ್ಮ ಗೋಲ್ ಏನಿದೆಯೋ ಅದನ್ನು ರೀಚ್ ಆಗೋದ್ರಲ್ಲಿ ಅದನ್ನು ಉಪಯೋಗಿಸ್ಕೊಳ್ಬೇಕು. ಈ ಹಿಂದೇನೂ ಅಷ್ಟೇ, ನೀವು ಕೆಲವೊಂದು ಅಚೀವ್ಮೆಂಟ್ಸ್ನ ಮಾಡಿರ್ತೀರ, ಅದನ್ನು ಜ್ಞಾಪಿಸ್ಕೊಳ್ಳಿ. ಅದೇ ಆ ಅಚೀವ್ಮೆಂಟ್ ಮಾಡೋದೇನು ನಿಮಗೇನು ಈಸಿ ಇರೋದಿಲ್ಲ, ಅದರಲ್ಲೂ ತುಂಬ ಪ್ರಾಬ್ಲಮ್ಸ್ ಬಂದಿರುತ್ತೆ. ಅದನ್ನೆಲ್ಲ ನಿಮ್ಮಲ್ಲಿರೋ ಸ್ಟ್ರೆಂತ್ಸಿಂದ ಅದನ್ನೆಲ್ಲ ಫೇಸ್ ಮಾಡಿ ನೀವು ಆ ಗೋಲ್ನ ರೀಚ್ ಆಗಿರ್ತೀರಿ. ನೀವು ನಿಮ್ಮ ಹಿಂದಿನ ಅಚೀವ್ಮೆಂಟ್ಸ್ನ ನೆನೆಸ್ಕೊಂಡಾಗ ನಿಮ್ಮಲ್ಲೇ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬಿಲ್ಡ್ ಆಗುತ್ತೆ. ಬೇರೆಯವ್ರ ಜೊತೆ ಕಂಪ್ಯಾರಿಸನ್ ಮಾಡೋದನ್ನ ಕಡಿಮೆ ಮಾಡ್ತೀರಾ. ನೀವೇನು ಅಂದ್ಕೊಂಡಿರ್ತೀರೋ ಆ ಗೋಲ್ನ ರೀಚ್ ಆಗೇ ಆಗ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.